ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ನೋವಿಗೆ ಮಂಡಿ ಊರಬೇಡಿ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟೊಂದು ಥರದ ನೋವುಗಳಿದೆ. ತಲೆನೋವು ಇರ್ಬೋದು, ಬೆನ್ನೋವು ಇರ್ಬೋದು, ಕತ್ತು ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಮಸಲ್ಸ್ ಪೇನ್ ಇರ್ಬೋದು, ಎಲ್ಲೋ ಕಡೆ ಸ್ಟ್ರೇನ್ ಆಗಿರೋದಿರ್ಬೋದು, ಎಲ್ಲೋ ಕಾಲು ಟ್ವಿಸ್ಟ್ ಆಗಿರೋದಿರ್ಬೋದು. ಪ್ರತಿಯೊಂದು ನೋವಿಗೂ ಕೂಡ ಒಂದು ಅದರದೇ ಆದಂಥ ಒಂದು ಕಾರಣ ಇದೆ, ಅದಕ್ಕೆ ಒಂದು ಚಿಕಿತ್ಸೆ ಕೂಡ ಇದೆ. ಇವತ್ತು ಬಂದುಬಿಟ್ಟು ಆ ನೋವುಗಳಲ್ಲಿ ಇರ್ತಕ್ಕಂಥ ಟೈಪ್ಸ್ ಏನಿದೆ, ವಿಧ ವಿಧವಾಗಿರ್ತಕ್ಕಂಥ ನೋವುಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಅದಕ್ಕೆ ಸಿಂಪಲ್ ಆಗಿರೋ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ, ಏನೇನು ಚಿಕಿತ್ಸೆಗಳಿದೆ, ಸೊ ದಟ್ ನಿಮಗೆ ಬರೀ ನೋವಿನ ಇಂಜೆಕ್ಷನ್ ತೊಗೊಳ್ಳೋದು, ನೋವಿನ ಮಾತ್ರೆ ತೊಗೊಳ್ಳೋದು, ಅಥವಾ ಬರೀ ಎಕ್ಸ್ರೇ, MRI, CT ಸ್ಕ್ಯಾನ್ ಎಲ್ಲ ಮಾಡಿಸಿ ಆ ಮಂಡಿ ಹತ್ರನೇ ಇಂಜೆಕ್ಷನ್ ಕೊಡಿಸೋದು ಅಥವಾ ಸರ್ಜರಿ ಮಾಡಿ ಅಂತ ಹೇಳೋದು, ಇದನ್ನೆಲ್ಲ ತಾವು ಅವಾಯ್ಡ್ ಮಾಡ್ಬೋದು. ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಫಸ್ಟಿಗೆ ಬಂದುಬಿಟ್ಟು ನಾವು ನೋವಿನ ವಿಷಯ ಬಂತು ಅಂತಂದರೆ ಕತ್ತು ನೋವಿಗೆ ಬರೋಣ. ತುಂಬ ಜನ ನೋಡ್ತೀವಿ, ಈಗ ನಾವು ಮಲ್ಕೊಳ್ಳೋ ಪಾಶ್ಚರ್ ಇರ್ಬೋದು, ದಿಂಬುಗಳು ಹೆಂಗೆಂಗೋ ಯೂಸ್ ಮಾಡೋದಿರ್ಬೋದು, ಕೂತ್ಕೊಳ್ಳೋದಿರ್ಬೋದು, ಅಥವಾ ಏನೋ ಏಟ್ ಆಗಿರೋದಿರ್ಬೋದು, ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿರೋದಿರ್ಬೋದು, ಅಥವಾ ಏಜ್ ರಿಲೇಟೆಡು ವಿಯರ್ ಆ್ಯಂಡ್ ಟಿಯರ್ ಆಗಿಬಿಟ್ಟು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರ್ಬೋದು, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರ್ಬೋದು. ಇದು ಎಲ್ಲವೂ ಕೂಡ ನಾವು ಕತ್ತು ನೋವು ಅಂತ ಹೇಳ್ಬಿಡ್ತೀವಿ. ನಾವು ಏನಾಗುತ್ತೆ ಈ ಕತ್ತು ನೋವಲ್ಲಿ ಅಂತಂದರೆ, ಸಿಂಪಲ್ಲಾಗಿ ನಿಮಗೆ ಮಲ್ಕೊಂಡಿರೋ ಪಾಶ್ಚರ್ ಏನಾದರೂ ಚೇಂಜ್ ಆಯಿತು, ಅಥವಾ ದಿಂಬು ಸರಿಯಾಗಿರಲಿಲ್ಲ, ಅದೆಲ್ಲ ಅಂತಂದರೆ ಸಿಂಪಲ್ಲಾಗಿ ಮಸಲ್ ಸ್ಟ್ರೇನ್ ಆಗಿರುತ್ತೆ, ಅಥವಾ ಅಲ್ಲೊಂದು ಮಸಲ್ ಸ್ಟ್ರೇನ್ ಆಗಿಬಿಟ್ಟು ಕಂಪ್ರೆಸ್ ಮಾಡ್ತಾ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಕೆಲವೊಂದು ಡಿಫ್ರೆಂಟು ಅಭ್ಯಂಗಗಳಿದೆ, ಮಸಾಜ್ಗಳಿದೆ, ಅದು ಮಾಡಿಬಿಟ್ಟು ಕೆಲವೊಂದು ಶಾಖಗಳಿದೆ. ನಾವು ಪತ್ರಪಿಂಡ ಸ್ವೇದ ಅಂತ ಹೇಳ್ತೀವಿ, ಷಷ್ಟಿಕ ಶಾಲಿ ಪಿಂಡ ಸ್ವೇದ ಅಂತ ಹೇಳ್ತೀವಿ, ಇಷ್ಟಿಕ ಸ್ವೇದ ಅಂತ ಹೇಳ್ತೀವಿ. ಇದೆಲ್ಲವೂ ವೆರೈಟಿ ಆಫ್ ಹಾಟ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಸೊ ಸಿಂಪಲ್ಲಾಗಿ ನೀವು ಒಂದು ಸ್ವಲ್ಪ ಮಸಾಜ್ ಮಾಡಿ ಹೀಟ್ ಫರ್ಮೆಂಟೇಷನ್ ಕೊಡ್ತು ಅಂದರೆ ಕಂಪ್ಲೀಟಾಗಿ ಆ ನೋವು ಡಿಸಪಿಯರ್ ಆಗುತ್ತೆ. ನಾನು ತುಂಬ ಜನರಲ್ಲಿ ನೋಡಿದ್ದೀನಿ, ಈ ಥರ ಸ್ವಲ್ಪ ನೆಕ್ ಸ್ಪ್ರೇನ್ ಆಗಿರುತ್ತೆ, ಸ್ಟ್ರೇಟವೇ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗ್ಬಿಟ್ಟು ಒಂದಷ್ಟು MRI, CT ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟು, ಇಲ್ಲ ನಿಮಗೆ ಇದು ಪ್ರಾಬ್ಲಮ್ ಆಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ, ಸರ್ಜರಿ ಮಾಡಬೇಕು, ಹಾಗೆ ಹೀಗೆ ಅಂತೇಳಿ ಟ್ರ್ಯಾಕ್ಷನ್ ಎಲ್ಲ ಹಾಕ್ಕೊಂಡು ಅಡ್ಮಿಟ್ ಆಗಿರೋದು ಕೂಡ ನಾನು ನೋಡಿದ್ದೀನಿ. ಕೆಲವೊಂದು ಸರಿ ಏನಾಗುತ್ತೆ, ಬಾಡಿ ಹೇಳ್ತಾ ಇರುತ್ತೆ, ನನಗೆ ಆಯಾಸ ಆಗಿದೆ, ನನಗೆ ಸುಸ್ತಾಗಿದೆ, ನನಗೆ ಸ್ಟ್ರೇನ್ ಆಗಿದೆ, ಇದಕ್ಕೆ ಏನಾದರೂ ಮಾಡಿ ಅಂತ. ಸ್ವಲ್ಪ ಪ್ಯಾಂಪರ್ ಮಾಡಿ ಲೈಟಾಗಿ ಮಸಾಜ್ ಮಾಡ್ತು ಅಂತಂದರೆ ಸ್ವಲ್ಪ ಹೀಟ್ ಕೊಟ್ಬಿಟ್ರೆ ನೋವುಗಳು ಮಾಯ ಆಗುತ್ತೆ. ಸೊ ಇಂಥದ್ದೆಲ್ಲ ಬಂದಿದ್ದಕ್ಕೂ ನೀವು ಮೇಜರಾಗಿ ಡಿಸೀಸ್ ಡಯಾಗ್ನೋಸ್ ಮಾಡಿಕೊಂಡು ಏನೋ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸಿಂಪಲ್ ಆಗಿರುತ್ತೆ. ಸೊ ಇದು ಒಂದು ಸ್ಪ್ರೇನು ಈ ಥರ ಆದಾಗ ಏನು ಅಂತ. ಎರಡನೇ ವಿಷಯ ತುಂಬ ಇಂಪಾರ್ಟೆಂಟ್ ಬಂದಾಗೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ಸ್ಪಾಂಡಿಲೋಸಿಸ್ ಬಂದಾಗೆ ಏನಾಗುತ್ತೆ ಅಂದರೆ, ಅಲ್ಲಿರ್ತಕ್ಕಂಥ ಡಿಸ್ಕ್ ಏನಿದೆ ಅದು ಸೌದೋಗಿರುತ್ತೆ ಅಥವಾ ಸ್ಲಿಪ್ ಆಗಿರುತ್ತೆ. ಸ್ಲಿಪ್ ಡಿಸ್ಕ್ ಎಲ್ಲ ಆದಾಗೆ ನಿಮಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗೋ ಚಾನ್ಸಸ್ ತುಂಬ ಇದೆ. ಆ ಕೇಸಲ್ಲಿ ಬೇರೆ ಥರನೇ ನಾವು ಚಿಕಿತ್ಸೆ ಮಾಡ್ತೀವಿ. ಅದನ್ನು ಫಸ್ಟು ಕಂಡುಹಿಡಿಬೇಕು. ವಿಯರ್ ಆ್ಯಂಡ್ ಟಿಯರ್ ಆದರೆ ಕಾರ್ಟಿಲೇಜ್ ಇನ್ಕ್ರೀಸ್ ಆಗೋಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸ್ಲಿಪ್ ಡಿಸ್ಕ್ ಆಗಿತ್ತು ಅಂದರೆ ಸ್ವಲ್ಪ ಮಸಾಜ್ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಮ್ಯಾನಿಪುಲೇಷನ್ ಮಾಡಿಬಿಟ್ಟು ಅದಕ್ಕೆ ಅದರ ಜಾಗಕ್ಕೆ ವಾಪಸ್ ಕಳಿಸೋ ಥರ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಅದನ್ನು ಇವನ್ ನಾವು ಗ್ರೀವ ಬಸ್ತಿ ಅಂತ ಕೂಡ ಆಯುರ್ವೇದದಲ್ಲಿ ಹೇಳ್ತೀವಿ. ಒಂದು ರೌಂಡ್ ಒಂದು ಸ್ಟ್ರಕ್ಚರ್ ಮಾಡಿಬಿಟ್ಟು ಬಿಸಿಯಾಗಿರ್ತಕ್ಕಂಥ ಮೆಡಿಕೇಟೆಡು ಆಯಿಲ್ನ ಹಾಕಿಬಿಟ್ಟು ನಾವು ಒಂದು 20-25 ಮಿನಿಟ್ಸು ಅದೇ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತೀವಿ. ಆವಾಗೇನಾಗುತ್ತೆ, ಆಯಿಲ್ ಟೆಂಪ್ರೇಚರಿಂದ ಅಲ್ಲಿರ್ತಕ್ಕಂಥ ಮಸಲ್ಸಲ್ಲಿ ಅದರಲ್ಲಿ ಇದು ಬಂದುಬಿಟ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಅಲ್ಲಿ ಆವಾಗೇನಾಗುತ್ತೆ, ಅದು ಎಲ್ಲಿ ಸರ್ಕೊಂಡಿದೆ ಅದು ಕರೆಕ್ಟಾಗಿ ಹೋಗಿ ಅದ್ರ ಜಾಗಕ್ಕೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಜೊತೆಗೆ ಅದು ಮುಗಿದ ಮೇಲೆ ಲೈಟಾಗಿ ಮಸಾಜ್ ಮಾಡಿ ಒಂದಷ್ಟು ಪತ್ರಪಿಂಡ ಸ್ವೇದ ಅಂತ ಹೀಟ್ ಫರ್ಮೆಂಟೇಷನ್ ಕೊಡ್ತೀವಿ. ಸೊ ಅದು ಕೊಟ್ಟಾಗೆ ಅದ್ರ ಜಾಗಕ್ಕೆ ಅದು ಹೋಗೋಕ್ಕೆ 1 ವಾರ, 2 ವಾರ, 3 ವಾರವರೆಗೆ ಟೈಮ್ ತೊಗೊಳುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ಈವನ್ ಸ್ಲಿಪ್ ಡಿಸ್ಕ್ ಇದ್ದರೆ, ಸ್ಪಾಂಡಿಲೈಟಿಸ್ ಇದ್ದರೆ, ಡಿಸ್ಕ್ ಹರ್ನಿಯೇಷನ್ ಇದ್ದರೆ ಈ ಟ್ರೀಟ್ಮೆಂಟು ತುಂಬ ಇಂಪಾರ್ಟೆಂಟಾಗಿ ವರ್ಕ್ ಆಗುತ್ತೆ. ಅದನ್ನು ನೀವು ಜನರಲ್ ಇದರಲ್ಲಿ ನೋಡಿರ್ಬೋದು, ಸಿಂಪಲ್ಲಾಗಿ ಮ್ಯಾನಿಪುಲೇಷನ್ ಮಾಡಿಬಿಟ್ಟು ಅದಕ್ಕೆ ಫಿಸಿಯೋಥೆರಪಿ ಮಾಡಿ ಅಂತ ಹೇಳ್ತಾರೆ. ಬಟ್ ಫಿಸಿಯೋಥೆರಪಿನಲ್ಲಿ ಏನಾಗುತ್ತೆ, ನಿಮಗೆ ಸ್ಟ್ರೆಂಥನಿಂಗ್ ಬರೋದಿಲ್ಲ. ಆಮೇಲೆ ಅಲ್ಲಿ ಏನಾದರೂ ವಿಯರ್ ಆ್ಯಂಡ್ ಟಿಯರ್ ಇದ್ದರೆ ಅದು ಕಾರ್ಟಿಲೇಜ್ ಎಲ್ಲ ಗ್ರೋ ಆಗೋದಿಲ್ಲ, ಜಸ್ಟ್ ನಿಮಗೆ ಮೊಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ ಅಷ್ಟೇ. ಅದಕ್ಕೆ ಏನು ಮಾಡ್ತಾರೆ, ರಿಪೀಟೆಡ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡಿದ್ಮೇಲೆ ಎಲ್ಲ ನಿಮ್ಗೆ ಕಡಿಮೆ ಆಗ್ತಾಯಿಲ್ಲ, ಇನ್ನು ಸರ್ಜರಿಗೆ ಹೋಗಿ ಅಂತ ತಲೆ ತಿಂತಾರೆ. ಸೊ ಆ ಸಿಚುವೇಶನ್ ಬರೋದು ಬೇಕಾಗಿಲ್ಲ. ಇದು ನೆಕ್ ಪೇನ್ ವಿಷಯದಲ್ಲಿ ಬಂದಾಗ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟು, ನೆಕ್ ಪೇನು ಕೆಲವೊಂದು ಸರಿ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ದಾಗೂ ಕೂಡ ಬರುತ್ತೆ. ಅದನ್ನು ನಾವು ರೂಲ್ ಔಟ್ ಮಾಡಬೇಕು.
ಸುಮ್ಮನೆ ಎಲ್ಲ ನೆಕ್ ಪೇನು ಸ್ಪಾಂಡಿಲೈಟಿಸ್ ಅಂತ ಸುಮ್ಮನೆ ಇರಬೇಡಿ. ಚೆಸ್ಟ್ ಪೇನು ನೆಕ್ ಪೇನು ಬಂದಾಗೆ ಯೂಶಲಿ ಕಾರ್ಡಿಯಾಕ್ ಪ್ರಾಬ್ಲಮ್ ಇರುತ್ತೆ, ಅದನ್ನು ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ನೆಕ್ಸ್ಟ್ ಎರಡನೇದು ತುಂಬ ಇಂಪಾರ್ಟೆಂಟ್ ಅಂತಂದರೆ, हेलो, मेरा नाम राजकुमार जैन और आर के जैन की बोलते हैं। और मैं पिछले मार्च के महीने में मेरे को एक मतलब जानवर गाय ने धक्का दिया था, तो मेरा ये हड्डी पूरा क्रैक हो गया था, पूरा 36 टाका लगा हुआ है। एंड आई वॉज ऑन द बेड रेस्ट फॉर 5 months, 4 months. I was not able to just even walk. I used 4 months wheelchair and 1 month, 1.5 months that walker. And after getting the treatment for 23 days only, 23 days in Satayu Hospital, Satayu Ayurvedic Hospital, this Ganganagar, Bangalore. But I got the treatment here for 23 days, and at present, so you can see me. I can walk. Not too fast, but slowly. And that is 77, more than 70%. I got the progress. I was walking in this way. And I was taking rest for 5 months. 5 months is not a joke. But after that, I got 70% relief, 75% relief, and getting good. Here also pain is less. Here pain is less. Please. But God help me. God help me to stand here. If any problem, Satayu Hospital in Bangalore and Karnataka, you can contact and take the advantage of that. ಬೆನ್ನು ನೋವು, ಅದರಲ್ಲೂ ಕೂಡ ಬೆನ್ನು ನೋವಿನಲ್ಲೂ ಇದೇ ಥರ ಕೆಲವೊಂದು ಸರಿ ವಿಯರ್ ಆ್ಯಂಡ್ ಟಿಯರ್ ಆಗಿರುತ್ತೆ, ಕೆಲವೊಂದು ಸರಿ ಅಲ್ಲಿ ಸ್ಟ್ರೇನು ಆ ಥರ ಬ್ಯಾಕಲ್ಲಿ ಆಗಿರುತ್ತೆ, ಇಲ್ಲ ಅಲ್ಲೂ ಕೂಡ ಸ್ಲಿಪ್ ಡಿಸ್ಕ್ ಆಗಿರುತ್ತೆ, ಡಿಸ್ಕ್ ಹರ್ನಿಯೇಷನ್ ಆಗಿರುತ್ತೆ, ಅಥವಾ ಅಲ್ಲೂ ಕೂಡ ವಿಯರ್ ಆ್ಯಂಡ್ ಟಿಯರ್ ಆಗಿ ಕಾರ್ಟಿಲೇಜ್ ಸೌದೋಗಿರುತ್ತೆ. ಅದಕ್ಕೂ ಕೂಡ ಬೇರೆ ಥರ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ತುಂಬ ಸರಿ ನಾವು ನೋಡ್ತೀವಿ, ನಾವು ಕೂತ್ಕೊಂಡಿರೋ ಪೊಸಿಷನ್ ಇರ್ಬೋದು, ಕಂಟಿನ್ಯೂಸ್ ಚೇರಲ್ಲಿ ಕೂತ್ಕೊಳ್ಳೋದಿರ್ಬೋದು, ಅಥವಾ ಸೋಫಾನಲ್ಲಿ ಕೂತ್ಕೊಳ್ಳೋದು, ಅಥವಾ ಗಟ್ಟಿ ಚೇರಲ್ಲಿ ಕೂತ್ಕೊಳ್ಳೋದು, 2 ವೀಲರ್ ಜಾಸ್ತಿ ಓಡಿಸೋದು, ಅಥವಾ ಕಾರಲ್ಲಿ ಕೂತ್ಕೊಂಡ್ರು ಸರಿಯಾಗಿ ಕೂತ್ಕೊಂಡಿರೋದಿಲ್ಲ, ಅಥವಾ ಮಲ್ಕೊಳ್ಳುವಾಗೆ ಏನಾದರೂ ಒಂದು ಚೂರು ಟಿಸ್ಟ್ ಆಗೋದು, ಅಥವಾ ಸಡನ್ನಾಗಿ ಏನೋ ಹೆವಿ ವೇಟ್ ಎತ್ಕೊಂಡಿರ್ತೀವಿ, ಆವಾಗೆ ಬೆನ್ನಲ್ಲಿ ಮಸಲ್ ಸ್ಪ್ರೇನ್ ಆಗಿರುತ್ತೆ ಅಷ್ಟೇ. ಅದನ್ನು ಕೂಡ ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹಾಸ್ಪಿಟ್ಲ್ಗಳಿಗೆ ಹೋಗ್ಬಿಟ್ಟು ಸಡನ್ನಾಗಿ MRI ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಡಾಕ್ಟರ್ ಎದುರಿಸ್ಬಿಟ್ಟು, ಇಲ್ಲ ನೀವು ಸರ್ಜರಿ ಮಾಡಿಸ್ಕೋಬೇಕು, ಇಲ್ಲ ನಿಮ್ಮದು ಕಾಲು ಪ್ಯಾರಲೈಸಿಸ್ ಆಗುತ್ತೆ ಅಂತ ಹೇಳಿರೋದು ಕೂಡ ಉಂಟು. ಹೆದರ್ಕೊಳ್ಳೋದು ಬೇಕಾಗಿಲ್ಲ ಸ್ನೇಹಿತರೆ. ಸಿಂಪಲ್ ಟ್ರೀಟ್ಮೆಂಟ್ಸಿಂದ ಕಂಪ್ಲೀಟಾಗಿ ವಾಸಿ ಆಗುತ್ತೆ ಈ ಥರ ಪೇನ್ಗಳು. ಈಗ ಮಸಲ್ ಸ್ಪ್ರೇನು ಅಥವಾ ಮಸಲ್ ಸ್ಟ್ರೇನ್ ಆಗಿತ್ತು ಅಂತಂದರೆ ಸಿಂಪಲ್ ಬ್ಯಾಕಲ್ಲಿ ಮಸಾಜು. ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ನುರಿತ ವೈದ್ಯರು ಹೇಳಿರಬೇಕು, ನುರಿತ ಥೆರಪಿಸ್ಟ್ಗಳು ಮಾಡಬೇಕು, ಅಂದರೆ ಮಾತ್ರ ಅದು ವರ್ಕ್ ಆಗುತ್ತೆ. ಚೂರು ಎಡವಟ್ ಮಾಡಿದರೆ ನೋವು ಜಾಸ್ತಿ ಆಗುತ್ತೆ, ಇರೋ ಕಂಡೀಷನ್ನ ಹಾಳು ಮಾಡ್ತಾರೆ. ಸೊ ಸಿಂಪಲ್ಲಾಗಿ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಹಾಟ್ ಫರ್ಮೆಂಟೇಷನ್ ಕೊಡ್ತು ಅಂತಂದರೆ, ಹೇಗೆ ನೆಕ್ ಪೇನಲ್ಲಿ ಏನೇನು ಮಾಡಬೇಕು ಕತ್ತು ನೋವಲ್ಲಿ ಅಂತ ಹೇಳಿದೆ, ಅದೇ ಥರ ಪತ್ರಪಿಂಡ ಇರ್ಬೋದು, ಷಷ್ಟಿಕ ಶಾಲಿ ಇರ್ಬೋದು, ಇಷ್ಟಿಕ ಸ್ವೇದ ಇರ್ಬೋದು, ಎಷ್ಟೊಂದು ಥರ ಹೀಟ್ ಫರ್ಮೆಂಟೇಷನ್ನ ಕೊಟ್ಬಿಟ್ರೆ ಚೆನ್ನಾಗಿ ಸ್ಪ್ರೇನು ಅಥವಾ ಸ್ಟ್ರೇನ್ ಆಗಿರೋದು ಕಡಿಮೆ ಆಗುತ್ತೆ. ಇನ್ನು ಸ್ಲಿಪ್ ಡಿಸ್ಕ್ ಇತ್ತು ಅಂತಂದರೆ ಅಲ್ಲಿ ನಾವು ಯಾವುದಾಗಿದೆ, L4 L5 ಆಗಿದೆಯಾ, S1 S2 ಆಗಿದೆಯಾ, ಅದು ಯಾವುದಾಗಿದೆ ನೋಡಿಬಿಟ್ಟು ಅಲ್ಲಿ ನಾವು ಕಟಿಬಸ್ತಿ ಅಂತ ಮಾಡ್ತೀವಿ. ಅಲ್ಲೂ ಕೂಡ ಮೆಡಿಕೇಟೆಡು ಆಯಿಲು, ಬೆನ್ನು ನೋವಿಗೆ ಬೇರೆ ಥರ ಮೆಡಿಕೇಟೆಡ್ ಆಯಿಲು, ಕತ್ತು ನೋವಿಗೆ ಬೇರೆ ಥರ ಮೆಡಿಕೇಟೆಡ್ ಆಯಿಲು, ಅದನ್ನು ಹಾಕಿಬಿಟ್ಟು ಒಂದು 40-45 ಮಿನಿಟ್ಸ್ ಮಾಡ್ತು ಟ್ರೀಟ್ಮೆಂಟು ಅಂದರೆ ಅಲ್ಲಿ ಕೂಡ ಆ ಮಸಲ್ಸಲ್ಲಿ ಟೋನಿಸಿಟಿ ಬಂದುಬಿಟ್ಟು ಆ ಸ್ಲಿಪ್ ಆಗಿರೋ ಡಿಸ್ಕ್ನ ವಾಪಸ್ಸು ಅದ್ರ ಜಾಗಕ್ಕೆ ಕೂತ್ಕೊಳ್ಳೋ ಥರ ಹೆಲ್ಪ್ ಮಾಡುತ್ತೆ ನ್ಯಾಚುರಲ್ ಆಗಿ. ಅಲ್ಲಿ ನಾವು ಒಂದು ಸ್ವಲ್ಪ ಕೈಯಲ್ಲಿ ಜೆಂಟಲ್ ಮಸಾಜ್ ಮಾಡಿಬಿಟ್ಟು ಅದು ಮುಗಿದ ಮೇಲೆ ಪತ್ರಪಿಂಡ ಎಲೆಗಳ ಶಾಖ ಎಲ್ಲ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟಮೇಲೆ ಆ ಬೆನ್ನಲ್ಲಿ ಒಳ್ಳೆ ಸ್ಟ್ರಾಂಗ್ ಸ್ಟ್ರೆಂತ್ ಬರುತ್ತೆ. ನರ್ವ್ಸಲ್ಲಿರ್ಬೋದು, ಮಸಲ್ಸಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಟೋನಿಸಿಟಿ ಬಂದುಬಿಡ್ತು ಅಂದರೆ ನಿಮ್ಮದು ಬ್ಯಾಕ್ ಮುಂಚೆ ಹೇಗಿತ್ತು ಅದೇ ಥರ ಆಗುತ್ತೆ. ಅದೇ ಥರ ಸ್ಪಾಂಡಿಲೈಟಿಸು, ಸ್ಪಾಂಡಿಲೋಸಿಸು ಆ ಕೇಸಲ್ಲೂ ಕೂಡ ಇದೇ ಥರ ನಾವು ಕಟಿಬಸ್ತಿ ಅಂತ ಮಾಡಿಬಿಟ್ಟು ಅದ್ರ ಮೇಲೆ ಪತ್ರಪಿಂಡ ಸ್ವೇದ ಅಥವಾ ಷಷ್ಟಿಕ ಶಾಲಿ ಈ ಥರ ಬೇರೆ ಬೇರೆದು ಯಾವ್ದು ನಿಮಗೆ ಸೂಟ್ ಆಗುತ್ತೆ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ. ಅಥವಾ ಕೆಲವೊಂದು ಸರಿ ಬೋನ್ ಮಾಸ್ ಕಡಿಮೆ ಆಗಿರುತ್ತೆ. ಈಗ 45-50 ವರ್ಷ ಕ್ರಾಸ್ ಆದಮೇಲೆ ಆಸ್ಟಿಯೋಪೊರೋಸಿಸ್ ಆಗಿಬಿಟ್ಟು ಅಥವಾ ಆಸ್ಟಿಯೋಪೀನಿಯಾ ಆಗಿಬಿಟ್ಟು
ಅಲ್ಲಿ ಬೋನ್ ಮಾಸ್ ಕಡಿಮೆ ಆಗ್ತಾ ಬರುತ್ತೆ, ಕ್ಯಾಲ್ಶಿಯಂ ಇದು ಕಡಿಮೆ ಆಗ್ತಾ ಬರುತ್ತೆ, ಆವಾಗೂ ಕೂಡ ಬೆನ್ನೋವು ಇರುತ್ತೆ. ಅದಕ್ಕೆ ಬೇರೆ ಥರ ಚಿಕಿತ್ಸೆನೇ ಇದೆ. ಅದರಲ್ಲಿ ನಾವು ತುಂಬ ಪಂಚಕರ್ಮಗಳು ಯೂಸ್ ಮಾಡ್ತೀವಿ. ಅದರಲ್ಲೂ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೀವಿ, ಎನಿಮಾ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಮೆಡಿಸಿನ್ನ ರೆಕ್ಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಹೇಗೆ ನಾವು ಬಾಯಲ್ಲಿ ಮೆಡಿಸಿನ್ ತೊಗೊಳ್ತೀವಿ ಅದೇ ಥರ ಮೋಷನ್ ಬರೋ ಕಡೆಯಿಂದ ಮೆಡಿಸಿನ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ಅಬ್ಸಾರ್ಪ್ಷನ್ ಕ್ವಿಕ್ಕಾಗಿ ಆಗುತ್ತೆ, ಆಮೇಲೆ ಇಮ್ಮಿಡಿಯೇಟ್ ರಿಸಲ್ಟ್ ಕೊಡೋಕ್ಕೆ ಶುರು ಮಾಡುತ್ತೆ ನಿಮಗೆ. ಈ ಕತ್ತು ನೋವಿರ್ಬೋದು ಅಥವಾ ಈವನ್ ಬೆನ್ನೋವು ಇರ್ಬೋದು, ಪಂಚಕರ್ಮದಲ್ಲಿ ಇರ್ತಕ್ಕಂಥ ಬಸ್ತಿ ಚಿಕಿತ್ಸೆ ಮಾಡಿದರೆ ಅಲಾಂಗ್ ವಿತ್ ಕೊಟಿಬಸ್ತಿ ಜೊತೆಗೆ ಬಸ್ತಿ ಚಿಕಿತ್ಸೆ ಮಾಡಿದರೆ ತುಂಬಾ ಫಾಸ್ಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದು ಏನು ಸರ್ಜರಿನೂ ಬೇಡ, ಫಿಸಿಯೋಥೆರಪಿನೂ ಬೇಡ, ಯಾವುದೇ ಥರದ CT ಸ್ಕ್ಯಾನು MRI ಮಾಡಿಸ್ಬಿಟ್ಟು ಅದಕ್ಕೆ ಇನ್ನೊಂದಷ್ಟು ಅಗ್ರವೇಟ್ ಮಾಡೋದು ಬೇಕಾಗಿಲ್ಲ. ಸಿಂಪಲ್ ಆಗಿರೋ ಟ್ರೀಟ್ಮೆಂಟಲ್ಲಿ ಕಂಪ್ಲೀಟಾಗಿ ಬೆನ್ನೋವು ಗುಣ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಇನ್ನು ತುಂಬ ಇಂಪಾರ್ಟೆಂಟ್ ನೋವು ಬರೋದು ಕೀಲು ನೋವು, ಜಾಯಿಂಟ್ ಪೇನ್. ಅದರಲ್ಲೂ ನೀ ಜಾಯಿಂಟ್ ಪೇನ್ ತುಂಬ ಜನಕ್ಕೆ ನೋಡಿರ್ಬೋದು ನೀವು. 55-60 ಕ್ರಾಸ್ ಆಯಿತು ಅಂತಂದರೆ ಕೀಲು ನೋವು ಜಾಸ್ತಿ ಬರುತ್ತೆ, ಮಂಡಿ ನೋವು. ಅದರಲ್ಲೂ ಆ ಮಂಡಿ ನೋವು ಕೂಡ ಇದೇ ಥರ ನಾವು ಕಂಪ್ಲೀಟಾಗಿ ಡಯಾಗ್ನೋಸಿಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ, ಬಟ್ ಆ ಪ್ರಾಬ್ಲಮ್ ಏನು ಅಂತ ಕಂಡುಹಿಡಿದ್ರೆ ನಿಮಗೆ ಟ್ರೀಟ್ಮೆಂಟ್ ಕೊಡೋದು ಭಾಳ ಈಸಿ. ಈಗ ಮಂಡಿಯಲ್ಲೂ ನಾವು ನೋಡ್ತೀವಿ, ಎಷ್ಟೊಂದು ಸರಿ ಮಂಡಿ ಊತ ಬರುತ್ತೆ. ಊತ ಬಂದಾಗೆ ಬೇರೆ ಥರನೇ ಚಿಕಿತ್ಸೆ ಇದೆ. ಅಲ್ಲಿ ಏನಾದರೂ ಮಂಡಿ ಸವಿತಾ ಇತ್ತು, ಮೂಳೆ ಸವಿತಾ ಇತ್ತು ಅಂದರೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟೇ ಇದೆ. ಸೊ ಅಲ್ಲೇನಾದರೂ ಇನ್ಫ್ಲಮೇಷನ್ ಇದ್ದು ಒಳಗಡೆ ನೀರು ಕಟ್ಕೊಂಡಿತ್ತು ಅಂದರೆ ಅದಕ್ಕೆ ಬೇರೆ ಥರನೇ ಟ್ರೀಟ್ಮೆಂಟ್ ಇದೆ. ಸೊ ಪ್ರತಿಯೊಂದು ಕಂಡೀಷನಲ್ಲೂ ಕೂಡ, ಅಥವಾ ಏಜ್ ರಿಲೇಟೆಡು ಡಿಜೆನರೇಟಿವ್ ಚೇಂಜಸ್ ಇತ್ತು ಅಂದರೆ ಅದಕ್ಕೆ ಇರ್ತಕ್ಕಂಥ ಮಂಡಿ ನೋವಿಗೆ ಬೇರೆ ಥರ ಚಿಕಿತ್ಸೆನೇ ಇದೆ. ಸೊ ಪ್ರತಿಯೊಂದು ಕಂಡೀಷನಲ್ಲೂ ಕೂಡ ನಮ್ಮ ಬೇರೆ ಬೇರೆ ಥರ ಚಿಕಿತ್ಸೆ ಇದೆ. ಎಷ್ಟೊಂದು ಕಂಡೀಷನಲ್ಲಿ ನೀವು ಸರ್ಜರಿನ ಕಂಪ್ಲೀಟ್ ಅವಾಯ್ಡ್ ಮಾಡ್ಬೋದು. ಸೊ ಮಂಡಿ ನೋವಲ್ಲೂ ಅಷ್ಟೇ ನಾವು ಜಾನುಬಸ್ತಿ ಅಂತ ಮಾಡ್ತೀವಿ. ಅಲ್ಲಿ ಆ ಸ್ಪೆಸಿಫಿಕ್ ಜಾಗದಲ್ಲಿ ಒಂದು ರೌಂಡ್ ಸ್ಟ್ರಕ್ಚರ್ ಕಟ್ಬಿಟ್ಟು ಅಲ್ಲೂ ಬಿಸಿಯಾದ ಎಣ್ಣೆ ಹಾಕಿಬಿಟ್ಟು ಕಟಿಬಸ್ತಿಗೆ ಬೇರೆ, ಗ್ರೀವಬಸ್ತಿಗೆ ಬೇರೆ, ಜಾನುಬಸ್ತಿಗೆ ಬೇರೆ, ಪ್ರತಿಯೊಂದಕ್ಕೂ ಕೂಡ ನಾವು ಬೇರೆ ಬೇರೆ ಆಯಿಲನ್ನೇ ಯೂಸ್ ಮಾಡ್ತೀವಿ. ಯಾಕೆ ಈ ಒಂದೇ ಆಯಿಲು ಎಲ್ಲದಕ್ಕೂ ಯೂಸ್ ಆಗೋದಿಲ್ಲ, ಎಲ್ಲದಕ್ಕೂ ಅದೇ ರಿಸಲ್ಟ್ ಕೊಡೋದಿಲ್ಲ. ಸೊ ಇಲ್ಲಿ ವಿಯರ್ ಆ್ಯಂಡ್ ಟಿಯರ್ ಇದ್ದರೆ ಬೇರೆ, ಇನ್ಫ್ಲಮೇಷನ್ ಇದ್ದರೆ ಬೇರೆ, ಇನ್ಫೆಕ್ಷನ್ ಇದ್ದರೆ ಬೇರೆ, ಸ್ವೆಲ್ಲಿಂಗ್ ಇದ್ದರೆ ಬೇರೆ, ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಬೇರೆ. ಸೊ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಆದರೆ ಬೇರೆ. ಸೊ ಹಾಗಾಗಿ ಅಲ್ಲಿ ಅದು ಒಂದು ಸರಿ ಮಾಡಿಬಿಟ್ಟು ಅಲ್ಲೂ ಕೂಡ ಪಂಚಕರ್ಮ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೀವಿ. ಅದು ಕೊಡ್ತು ಅಂತಂದರೆ ಈವನ್ ವಿಯರ್ ಆ್ಯಂಡ್ ಟಿಯರ್ ಆಗಿದ್ದರೂ ಕೂಡ, ಮೂಳೆ ಸೌದ್ರೂ ಕೂಡ ಅಲ್ಲಿರ್ತಕ್ಕಂಥ ಅದೇನು ಕಾರ್ಟಿಲೇಜ್, ಒಂದು ಸಾಫ್ಟ್ ಸ್ಪಾಂಜ್ ಥರ ಟಿಶ್ಯೂ ಇರುತ್ತೆ, ಅದು ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಪಂಚಕರ್ಮದ ಬಸ್ತಿ ಚಿಕಿತ್ಸೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಥರ ನೋವುಗಳಿರಲಿ, ನೋವು ಬಂತು ಅಂದ ತಕ್ಷಣ ಹೆದರ್ಕೊಂಡ್ಬಿಟ್ಟು ಬರೀ ಮಾತ್ರೆ ನುಂಗೋದು ಅಥವಾ ಸರ್ಜರಿಗೆ ಆಪ್ಟ್ ಮಾಡೋದು ಅಥವಾ ಬರೀ ಫಿಸಿಯೋಥೆರಪಿ ತೊಗೊಳ್ಳೋದು, ಅಂದರೂ ನಂಗೆ ಏನೂ ಕಡಿಮೆ ಆಗ್ತಾಯಿಲ್ಲ, ವಾಕ್ ಮಾಡೋಕ್ಕೆ ಹೋದರೆ ಆಗ್ತಾಯಿಲ್ಲ, ನಂಗೆ ಅಷ್ಟೊಂದು ನೋವು ಬರ್ತಾಯಿದೆ ಅಂತ ಒಂದೇ ಕಡೆ ಕೂತ್ಕೊಳ್ಳೋದು, ಮತ್ತೆ ದಪ್ಪ ಆಗೋದು, ಮತ್ತೆ ನೋವು ಜಾಸ್ತಿ ಮಾಡ್ಕೊಳ್ಳೋದು ಮಾಡಬೇಡಿ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ದು ಏನೇನು ರಿಪೋರ್ಟ್ಸ್ಗಳಿದೆ, ಏನೇನು ಟೆಸ್ಟ್ ಮಾಡಿಸಿದ್ದೀರಾ, ಡಾಕ್ಟ್ರ್ ಏನೇನು ಹೇಳಿದ್ದಾರೆ, ಎಲ್ಲ ಡೀಟೇಲ್ಸ್ ಆ ನಂಬರ್ ಕಳಿಸ್ಬಿಡ್ತು ಅಂದರೆ ನಮ್ಮ ಡಾಕ್ಟ್ರು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಯಾವ ಥರ ಟ್ರೀಟ್ಮೆಂಟು ನಿಮಗೆ ಸೂಟ್ ಆಗುತ್ತೆ, ಯಾವ ಥರ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ನೀವು shatayu.com ಅಥವಾ shatayuretreat.comಗೆ ಹೋದರೆ ನಿಮ್ಗೆ ಎಷ್ಟೊಂದು ಜನ ವಾಸಿ ಆಗಿರೋದು ವಿಡಿಯೋ ಕೂಡ ಇದೆ. ಅವರೇ ಹೇಳಿರೋದು, ನಾನು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡೆ ಕಡಿಮೆ ಆಯಿತು. ಈವನ್ ಅಲೋಪತಿ ಡಾಕ್ಟರ್ಸು ಕೂಡ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡು ಅವ್ರದ್ದು ವಿಡಿಯೋ ಕೂಡ ಕೊಟ್ಟಿದ್ದಾರೆ. ನೀವು ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಕೂಡ ಸಿಗುತ್ತೆ ನಿಮಗಲ್ಲಿ. ಜೊತೆಗೆ ಈಗ ನಮ್ಮದೊಂದು ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ. ಅಲ್ಲಿ ಬಂದು ತಾವು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದು. ಇಲ್ಲ ಡಾಕ್ಟ್ರೆ ಅಲ್ಲಿ ಬಂದರೆ ಅದು ಕಾಸ್ಟ್ಲಿ ಆಗುತ್ತಲ್ಲ ಅಂತಂದರೆ ಅಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಇದೆ. ಯಾವುದೇ ಥರದ ಹೆಲ್ತ್ ಇನ್ಶೂರೆನ್ಸ್ ಇರಲಿ ನಿಮ್ಮ ಹತ್ರ, ಅದು ಯಾವುದೇ ಥರದ ನೋವುಗಳಿಗೆ ನಮ್ಮ ಹತ್ರ ಕ್ಯಾಶ್ಲೆಸ್ ಫೆಸಿಲಿಟಿ ಕೂಡ ಇದೆ. ಸೊ ತಾವು ಬಂದು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೋಬೋದು. ಇಲ್ಲ ನಮ್ಗೆ ಬರೋಕ್ಕಾಗೋದಿಲ್ಲ ಅಂತಂದರೆ ನಾವು ಕೊರಿಯರ್ ಮುಖಾಂತರ ಮನೆ ಕೂಡ ಮೆಡಿಸಿನ್ ಕಳಿಸ್ತೀವಿ. ಸೊ ಯಾವುದೇ ಥರ ನೋವು ಬರಲಿ ಅದಕ್ಕೆ ಮಂಡಿ ಊರಕ್ಕೆ ಹೋಗಬೇಡಿ, ಅದಕ್ಕೆ ಸಾವಿರಾರು ಚಿಕಿತ್ಸೆ ಇದೆ. ಅದನ್ನು ಸರಿಯಾಗಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಬರೀ ಒಂದು MRI ಮಾಡಿದೆ, CT ಸ್ಕ್ಯಾನ್ ಮಾಡಿಸಿದೆ, ಎಷ್ಟೆಲ್ಲ ಫಿಸಿಯೋಥೆರಪಿ ಮಾಡಿದೆ, ಕಡಿಮೆ ಆಗಿಲ್ಲ, ಇನ್ನು ಡಾಕ್ಟರ್ ಸರ್ಜರಿ ಹೇಳಿದ್ದಾರೆ ಅಂತ ಸರ್ಜರಿನೂ ಮಾಡಿಸ್ಕೊಂಡೆ ಅಂದರೂ ಆಗ್ತಾಯಿಲ್ಲ. ಇನ್ನು ಕೆಲವೊಬ್ಬರು ಸರ್ಜರಿಗೆ ಹೆದರ್ಕೊಂಡು ನೋವಿನಿಂದನೇ ಇರ್ತಾರೆ. ಹಾಗೆ ನೋವಿದ್ರೂ ಪರವಾಗಿಲ್ಲಪ್ಪ, ನಂಗೆ ಸರ್ಜರಿ ಮಾತ್ರ ಬೇಡ ಅಂತ ಆ ಥರ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಬೇಡ. ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್. ಯಾಕೆ ಆಯುರ್ವೇದ ಯಾವಾಗೂ ನೈಸರ್ಗಿಕವಾಗಿ ಟ್ರೀಟ್ಮೆಂಟ್ ಕೊಡುತ್ತೆ, ನ್ಯಾಚುರಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ಸ್ ಕೊಡುತ್ತೆ. ಸೊ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ. ನ್ಯಾಚುರಲ್ ಆಗಿ ಕ್ವಿಕ್ಕಾಗಿ ನಿಮಗೆ ಪೇನ್ ರಿಲೀಫ್ ಸಿಗ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟ್ಗಳಿದೆ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಒಂದು ಸರಿ ನಿಮ್ಮ ರಿಪೋರ್ಟ್ಸ್ನ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಳಿಸಿ ನಿಮ್ಮದೆಲ್ಲ ನೋವಿನಿಂದ
ಮಾಯ ಆಗೋ ಥರ ನೀವು ಅದನ್ನು ಗುಣಪಡಿಸ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.